ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಸಭೆಯಲ್ಲಿರುವ ಗಣ್ಯರೇ ಮತ್ತು ವಿದ್ಯಾರ್ಥಿನಿಯರೇ, ಇವತ್ತಿನ ದಿನ 2-3 ಕಾರ್ಯಕ್ರಮಗಳನ್ನು ನಾವು ಒಟ್ಟಿಗೆ ಆಯೋಜನೆ ಮಾಡಿದ್ದೇವೆ. ಒಂದು, ಕಾಲೇಜಿನ ನೂತನ ಕಟ್ಟಡ ಹಾಗೂ ನವೀಕೃತ ಕೊಠಡಿಗಳ ಉದ್ಘಾಟನೆ. ಎರಡನೆಯದು, ನಮ್ಮ ಕಾಲೇಜಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಷನ್ಸ್ ಪ್ರೆಸಿಡೆಂಟ್ ಆದಂತಹ ಮೋಹನ್ ಅವರು ನೀಡಿರುವಂತಹ ಸ್ಕಿಲ್ ಲ್ಯಾಬ್ ಅದರ ಉದ್ಘಾಟನೆ. ಹಾಗೆಯೇ ಸ್ಥಳೀಯ ಬ್ಯಾಸ್ಕೆಟ್ಬಾಲ್ ಪ್ರಿಯರು, ಆಟಗಾರರು ಪರಿಶ್ರಮ ಪಟ್ಟು ನಿರ್ಮಾಣ ಮಾಡಿರುವಂತಹ ಬ್ಯಾಸ್ಕೆಟ್ಬಾಲ್ ಕೋರ್ಟ್ನ ಉದ್ಘಾಟನೆ ಹಾಗೂ ನಮ್ಮ ಇಡೀ ವರ್ಷ ಕಾಲೇಜಿನಲ್ಲಿ ನಡೆದಿರುವಂತಹ ಎಲ್ಲ ಚಟುವಟಿಕೆಗಳ ಪಠ್ಯೇತರ, ಪಠ್ಯ ಪೂರಕ, ಕ್ರೀಡಾ, NCC, YRC, ಯುವ ರೆಡ್ ಕ್ರಾಸ್, NSS, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇತ್ಯಾದಿ ಎಲ್ಲ ಚಟುವಟಿಕೆಗಳ ಸಮಾರೋಪ ಸಮಾರಂಭ, ಅರ್ಥಾತ್ ಕಾಲೇಜು ವಾರ್ಷಿಕೋತ್ಸವ. ಈ ಎಲ್ಲ ಕಾರ್ಯಕ್ರಮಗಳನ್ನು ಒಟ್ಟಿಗೆ ನಾವು ಕ್ಲಬ್ ಮಾಡಿ ಇವತ್ತು ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ಅನ್ನು ನಾವು ಆಯೋಜನೆ ಮಾಡಿದ್ದೇವೆ. ಸ್ಥಳೀಯ ಮುಖಂಡರೇ, ನಮ್ಮ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರೇ ಮತ್ತು ಸ್ಥಳೀಯ ಶಾಸಕರು ಹಾಗೂ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಕಿಯೋನಿಕ್ಸ್ ಅಧ್ಯಕ್ಷರು ಆದ ಶಾಸಕರೇ ಹಾಗೂ ಇಲ್ಲಿರುವ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಹೀಗೆ 6 ತಿಂಗಳ ಹಿಂದೆ ನಮ್ಮ ಕಾಲೇಜು ಇದ್ದಂತಹ ರೂಪಕ್ಕೂ ಮತ್ತು ಈಗ ನಮ್ಮ ಕಾಲೇಜು ಇರುವಂತಹ ರೂಪಕ್ಕೂ ಅಜಗಜಾಂತರ ವ್ಯತ್ಯಾಸ ಉಂಟಾಗಿದೆ. 3 ವರ್ಷಗಳಿಂದ ಸತತವಾಗಿ ಇಲ್ಲಿ ಅಡ್ಮಿಷನ್ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೆ ನಮ್ಮ ಸ್ಥಳೀಯ ಶಾಸಕರ ಬೆಂಬಲ, ಸ್ಥಳೀಯ ಮುಖಂಡರುಗಳು ಮತ್ತು CDC ಮೆಂಬರ್ಸ್ಗಳ ವಿಶೇಷವಾದ ಪರಿಶ್ರಮ ಹಾಗೂ ನಮ್ಮೆಲ್ಲ ಅಧ್ಯಾಪಕೇತರರ ಪರಿಶ್ರಮ ಇದು ಮುಖ್ಯವಾದ ಕಾರಣ. ಹಾಗೆಯೇ ನಮ್ಮ ಸ್ಥಳೀಯ ಶಾಸಕರ ಸಹಕಾರದಿಂದ, ಬೆಂಬಲದಿಂದ ಮತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರ ಬೆಂಬಲದಿಂದ ನಮ್ಮ ಕಾಲೇಜು ಯಾವುದೇ ಖಾಸಗಿ ಕಾಲೇಜಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಅದರ ರೂಪ ಆಕೃತಿಯಲ್ಲಿ ಸಜ್ಜಾಗಿ ಇವತ್ತು ನಿಂತಿದೆ. ಇದಕ್ಕಾಗಿ ಒಂದೊಂದು ಇಟ್ಟಿಗೆಯನ್ನು ಇಟ್ಟಂತಹ ಕಟ್ಟಡ ಕಾರ್ಮಿಕರಿಗೂ, ಅದನ್ನು ಕಟ್ಟಿಸುವುದಕ್ಕೆ ದುಡಿದಂತಹ ಮೇಸ್ತ್ರಿಗಳಿಗೂ, ಕಾಂಟ್ರಾಕ್ಟರ್ಗಳಿಗೂ, ಎಂಜಿನಿಯರ್ಗಳಿಗೂ ಮತ್ತು ವಿಶೇಷವಾಗಿ ನಮ್ಮ ಸ್ಥಳೀಯ ಶಾಸಕರಿಗೆ ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ನಾನು ಈ ಮೂಲಕವಾಗಿ ಸ್ವಾಗತದ ಜೊತೆಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ನೆರೆದಿರುವಂತಹ 500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಏನಿದ್ದಾರೆ, ಇವರು ಕೇವಲ ಒಂದೊಂದು ವ್ಯಕ್ತಿಗಳಲ್ಲ, ಇವರು ಒಂದೊಂದು ಕುಟುಂಬದ ಪ್ರತಿನಿಧಿಗಳು. ಹಾಗೆ 500ಕ್ಕೂ 1000ಕ್ಕೂ ಹೆಚ್ಚು ಕುಟುಂಬದ ಪ್ರತಿನಿಧಿಗಳು, ಯುವ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರು ಇಲ್ಲಿನ ಈ ಕಾಲೇಜಿನ ಸೌಂದರ್ಯ ಇರಬಹುದು, ಔಟ್ಲುಕ್ ಇರಬಹುದು, ಇಲ್ಲಿನ ಟೀಚಿಂಗ್ ಕ್ವಾಲಿಟಿ, ಅದರ ಜೊತೆಗೆ ನಮ್ಮಲ್ಲಿ ಇರುವಂತಹ ಪಠ್ಯೇತರವಾದ, ಪಠ್ಯಪೂರಕವಾದಂತಹ ಚಟುವಟಿಕೆಗಳ ಕ್ವಾಲಿಟಿ ಮತ್ತು ಪ್ರಮಾಣ ಇವೆರಡನ್ನು ಅವರವರ ಮನೆಗಳಲ್ಲಿ ಅವರು ಹೇಳ್ತಾರೆ, ಪಸರಿಸ್ತಾರೆ. ಆ ಮೂಲಕವಾಗಿ ನಮ್ಮ ಕಾಲೇಜಿನ ಕೀರ್ತಿಯ ಮೆಸೆಂಜರ್ಸ್ ಆಗಿ ಅವರೆಲ್ಲರೂ ವರ್ಕ್ ಮಾಡ್ತಾರೆ ಅಂತ ನಾನಾದರೂ ಭಾವಿಸಿದ್ದೇನೆ. ಆ್ಯಕ್ಚುಲಿ ಒಂದು ಕ್ಲೀಶೆ ನಮ್ಮಲ್ಲಿ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ಬಿಡುವು ಮಾಡಿಕೊಂಡು ಆಗಮಿಸಿದ್ದಾರೆ ಎನ್ನುವುದು ಒಂದು ಕ್ಲೀಶೆ ಆಗಿಬಿಟ್ಟಿದೆ. ಬಟ್ ನಿಜವಾಗಿಯೂ ನಿಜ ಅದು. ನಾವು MLA ಅವ್ರಿಗಂತೂ ಎಷ್ಟು ಒತ್ತಡ ಕೊಟ್ವಿ ಅಂತಂದರೆ, ಅವ್ರ ಪಾಪ ನಮ್ಮನ್ನು ಎಷ್ಟು ಬೈಕೊಂಡ್ರೆ ಏನೋ ಗೊತ್ತಿಲ್ಲ. ಇಲ್ಲ ಸರ್, ನೀವೇನಾದರೂ ಮಾಡಿ ಶಿಕ್ಷಣ ಸಚಿವರನ್ನು ನಮ್ಮ ಕಾಲೇಜಿಗೆ ಕರೆಸಬೇಕು ಅಂಥೇಳಿ ಅವರಿಗೆ ಒತ್ತಡವನ್ನು ಹಾಕಿದ್ವಿ. ಅವರು ಕೂಡ ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ಇವತ್ತು ಬರುವ ಹಾಗೆ ಮಾಡಿದ್ದಾರೆ. ಸನ್ಮಾನ್ಯ ಶಿಕ್ಷಣ ಸಚಿವರು ಇವತ್ತು ಬಂದು ಈ ಸ್ಕಿಲ್ ಲ್ಯಾಬ್ ಮತ್ತು ಕೋರ್ಟ್ ಹಾಗೂ ನಮ್ಮ ನವೀಕೃತ ಕಟ್ಟಡ ಮತ್ತು ಕೊಠಡಿಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ನಮ್ಮ ಅಧ್ಯಾಪಕ ಮಿತ್ರರು ಅವರಿಗೆ ಹೂಗುಚ್ಛವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಬೇಕು ಅಂತ ಹೇಳಿ ನಾನು ಕೋರಿಕೊಳ್ತೇನೆ. ಸರ್, ಒನ್ಸ್ ಅಗೇನ್ ವೆಲ್ಕಮ್ ಸರ್, ವೆಲ್ಕಮ್ ಟು ಅವರ್ ಕಾಲೇಜ್. ನಮ್ಮ ಕಾಲೇಜಿನ CDC ಅಧ್ಯಕ್ಷರಾದಂತಹ ಶರತ್ ಸರ್ ಅವರು ಒಂದು ಅಂಶವನ್ನು ಪ್ರಸ್ತಾಪ ಮಾಡಬೇಕು. ಅದೇನು ಅಂತಂದರೆ, ಇಡೀ ಕರ್ನಾಟಕದಲ್ಲಿ ಇಲ್ಲದೆ ಇರುವಂತಹ ಒಂದು ಸ್ಮಾರ್ಟ್ ಲೈಬ್ರರಿಯನ್ನು ಅವರು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಕಿಯೋನಿಕ್ಸಿಂದ ಸುಮಾರು 50 ಲಕ್ಷ ರೂಪಾಯಿಗಳಷ್ಟು ಅನುದಾನವನ್ನು ಕೊಡಿಸಿದ್ದಾರೆ. ಬೀಯಿಂಗ್ ದಿ ಚೇರ್ಮನ್ ಆಫ್ ಕಿಯೋನಿಕ್ಸ್, ಅದೀಗ ಪ್ರಗತಿಯಲ್ಲಿದೆ. ಅದು ಸದ್ಯದಲ್ಲೇ ಕಂಪ್ಲೀಟ್ ಆಗಿ
ಉದ್ಘಾಟನೆಗೆ ಸಜ್ಜಾಗಲಿದೆ. ಬಟ್ ನಮಗೆ ಒಂದು ಹೆಮ್ಮೆ ಏನು ಅಂತಂದರೆ ರಾಜಕೀಯ ಇಚ್ಛಾಶಕ್ತಿ ಮತ್ತು ಪ್ರೀತಿ. ರಾಜಕೀಯ ಪ್ರೀತಿ ಬೇರೆ ಬೇರೆ ಕಡೆ ಇರುತ್ತೆ, ಆದರೆ ಎಜುಕೇಷನ್ ಮೇಲೆ ಆ ಪ್ರೀತಿ ಇರುವುದು ಬಹಳ ಅಪರೂಪ. ಅದರಲ್ಲೂ ಗೌರ್ಮೆಂಟ್ ಕಾಲೇಜ್ನಲ್ಲಿ ಇರುವಂತಹ ಬಡ ಮಧ್ಯಮ ವಿದ್ಯಾರ್ಥಿಗಳ ಕಲಿಕೆಯನ್ನು ಇಂಪ್ರೂವ್ ಮಾಡಬೇಕು ಮತ್ತು ಅವ್ರಿಗೆ ಬೇಕಾದಂತಹ ಎಲ್ಲ ಬಗೆಯ ಮೂಲ ಸೌಕರ್ಯಗಳನ್ನು ಆಧುನಿಕ ನೆಲೆಯಲ್ಲಿ ಒದಗಿಸ್ಕೊಡ್ಬೇಕು ಅನ್ನುವಂತಹ ಒಂದು ವಿಷನ್ ಇರುವ ಶಾಸಕರು ನಿರಂತರವಾಗಿ ಪರಿಶ್ರಮ ಪಡ್ತಾ ಇದ್ದಾರೆ. ಅವರು ಇವತ್ತು ಈ ಕಾರ್ಯಕ್ರಮದ ನಿಜವಾದ ಆಯೋಜಕರು. ನಾವೇನಿದ್ರೂ ಒಂದು ರೀತಿ ಸೋಲ್ಜರ್ಸ್ ತರ, ಸಪೋರ್ಟರ್ಸ್ ತರ, ನಿಜವಾದ ಆಯೋಜಕರು ಅವರೇ. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಅವರು ಆಗಮಿಸಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ವೆಲ್ಕಮ್ ಯು ಸರ್. ಕಾಲೇಜಿಗೆ ಸರಿಸುಮಾರು ಒಂದು 20 ಲಕ್ಷ ರೂಪಾಯಿಯಷ್ಟು ಮೌಲ್ಯದ ಸ್ಕಿಲ್ ಲ್ಯಾಬನ್ನು ನಮ್ಮ ಪ್ರಸ್ತಾವನೆಯ ಮೇರೆಗೆ, ನಮ್ಮ ಬೇಡಿಕೆಯ ಮೇರೆಗೆ ಕ್ಯಾಂಬ್ರಿಡ್ಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಮನ್ ಆದಂತಹ ಡಿ ಕೆ ಮೋಹನ್ ಅವರು ಒದಗಿಸಿಕೊಟ್ಟಿದ್ದಾರೆ. ಆ ಒಂದು ಸ್ಕಿಲ್ ಲ್ಯಾಬ್ ಉದ್ಘಾಟನೆಯೂ ಕೂಡ ಇವತ್ತು ಆಗಿದೆ. ಡಿ ಕೆ ಮೋಹನ್ ಸರ್ ಅವರು ಬರಬೇಕಾಗಿತ್ತು, ಇವತ್ತು ಅನಿವಾರ್ಯ ಕಾರಣಗಳಿಂದ ಅವರು ಬಂದಿಲ್ಲ. ಬಟ್ ಅವರ ಮಗ ನಿತಿನ್ ಮೋಹನ್ ಅವರು ಆಗಮಿಸಿದ್ದಾರೆ. ಅವರು ಆ್ಯಕ್ಚುಲಿ ನನ್ನ ಪ್ರಪೋಸಲನ್ನು ಫಸ್ಟು ಅವ್ರಿಗೇನೆ ಕೊಟ್ಟಿದ್ದು, ಅವರ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಅವರು ಬಹಳ ಇಷ್ಟಪಟ್ಟರು. ನಾವು ಅವರಿಗೆ ಅವತ್ತು ಆ್ಯಕ್ಚುಲಿ ಹೋದಾಗ ನಾವು ಹೇಗೆ ಇಲ್ಲಿ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸನ್ನು ನಡೆಸ್ತಾ ಇದ್ದೀವಿ ಅನ್ನುವಂಥ ಒಂದು ಬ್ರೀಫಿಂಗನ್ನು ಕೊಟ್ಟೆ ಮತ್ತು ಅವರ ಸಹಕಾರವನ್ನು ಕೂಡ ನಾನು ಕೋರಿಕೊಂಡೆ. ಅವರು ವಿತ್ ಹೋಲ್ ಹಾರ್ಟೆಡ್ ಕನ್ಸೆಂಟ್ ಅವರು ಲ್ಯಾಬನ್ನು ಕೊಡುವುದರ ಜೊತೆಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಸರ್ ಎದುರಿಗೆ ನಾನು ಇದನ್ನು ಪ್ರಸ್ತಾಪ ಮಾಡಲೇಬೇಕು, ವಿಶೇಷವಾಗಿ ಶಾಸಕರ ಎದುರಿಗೆ ಮತ್ತು ನಮ್ಮ ಶಿಕ್ಷಣ ಸಚಿವರ ಎದುರಿಗೆ ಇದನ್ನು ಪ್ರಸ್ತಾಪ ಮಾಡಬೇಕು. ಸರ್, ಮಿನಿಸ್ಟರ್ ಸರ್, ನಮ್ಮ ಸುತ್ತಮುತ್ತ ಒಂದು 2 ಇಂಡಸ್ಟ್ರಿಯಲ್ ಹಬ್ಸ್ ಇದೆ. ಸೌಖ್ಯ ಏರಿಯಾ, ಪಿಳಿಗುಂಪ ಏರಿಯಾದಲ್ಲಿ ಜೋರಾದಂತಹ ಇಂಡಸ್ಟ್ರಿಯಲ್ ಹಬ್ಸ್ ಇದೆ. ಇದೊಂದು ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಆಗಿ ಹೊಸಕೋಟೆ ಬೆಳೀತಾ ಇದೆ. ನಾವು ಎಲ್ಲ ಇಂಡಸ್ಟ್ರೀಸ್ HR ನಮ್ಮ ಕಾಲೇಜಿಗೆ ಕರೆದು ಅವ್ರದ್ದೊಂದು ವಾಟ್ಸಪ್ ಗ್ರೂಪ್ ಮಾಡಿ ಇಲ್ಲಿ ಅವೈಲಬಲ್ ಇರುವಂತಹ ಎಲ್ಲ ಬಗೆಯ ಬೇರೆ ಬೇರೆ ವಿವಿಧ ಖಾಲಿ ಹುದ್ದೆಗಳ ಮಾಹಿತಿಗಳನ್ನು ತರಿಸ್ಕೊಂಡು ಅದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ, ವಿದ್ಯಾರ್ಥಿಗಳಿಂದ ಅವರ ವಿಲಿಂಗ್ನೆಸ್ ಅನ್ನು ಪಡೆದು ಅವರಿಗೆ ವಿಶೇಷವಾದಂತಹ ಸ್ಕಿಲ್ ಟ್ರೈನಿಂಗ್ ಅನ್ನು ಮಾಡಿ, HR ಜೊತೆಗೆ ಒಂದು ಮೀಟಿಂಗ್ ಅನ್ನು ಮಾಡಿ, MLA ಅವರು ಕೂಡ ಅವತ್ತಿದ್ರು HR ಜೊತೆ ಮೀಟಿಂಗ್ ಮಾಡೋದಕ್ಕೆ. ಅವರು ಕೂಡ ಹೇಳಿದ್ರು, ಸ್ಥಳೀಯ ಯುವ ವಿದ್ಯಾವಂತರಿಗೆ ಉದ್ಯೋಗವನ್ನು ಒದಗಿಸುವುದು ಇಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ ಕಾರ್ಖಾನೆಗಳ ಮಾಲೀಕರ ಕರ್ತವ್ಯ ಅನ್ನುವುದನ್ನು ಅವರೆಲ್ಲರಿಗೂ ಮನದಟ್ಟು ಮಾಡಿಕೊಟ್ಟು ಇಲ್ಲೊಂದು ಬಹಳ ಪ್ರೀ ಪ್ಲ್ಯಾನ್ಡ್ ಆಗಿ ಒಂದು ಸ್ಕಿಲ್ ಟ್ರೈನಿಂಗ್ ಮತ್ತು ಪ್ಲೇಸ್ಮೆಂಟ್ ಟ್ರೈನಿಂಗ್ ಎಲ್ಲವನ್ನು ಮಾಡಿ ಒಂದು ಪ್ಲೇಸ್ಮೆಂಟ್ ಮೇಳವನ್ನು ನಾವು ಲಾಸ್ಟ್ ಟೈಮ್ ಮಾಡಿದ್ವಿ. ಸರ್, ಇಟ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಷನ್, 153 ಸ್ಟೂಡೆಂಟ್ಸ್ ಪ್ಲೇಸ್ಡ್ ಆನ್ ದಟ್ ಮೇಳ. ಹಾಗೆಯೇ ಸರ್, ಮಿನಿಸ್ಟರ್ ಸರ್, ನಮ್ಮದು ಕೆಲವು ಬೇಡಿಕೆಗಳಿದೆ. ಇದು ಎಲ್ಲ ಕಡೆಯೂ ಇದ್ದದೆ, ನಿಮ್ಮನ್ನು ಪ್ರೀತಿಯಿಂದ ಕರಿತೀವಿ. ಮತ್ತು ಸರ್, ಇದು ನೀವು ಮಾಡಿಕೊಡ್ಬೇಕು, ಇದು ನೀವು ಮಾಡಿಕೊಡ್ಬೇಕು ಅಂತ ಕೆಲವು ಬೇಡಿಕೆಗಳನ್ನು ಸಲ್ಲಿಸುವುದು ಸಹಜ. ಆ್ಯಕ್ಚುಲಿ ನಮ್ಮ MLA ಸರ್ಗೂ ಕೂಡ ಒಂದು ಮನವಿ ಪತ್ರವನ್ನು ಕೊಡೋದಕ್ಕೆ ನಾವು ಸಿದ್ಧ ಮಾಡಿದ್ದೀವಿ. ಸುಮಾರು 15 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳ ಮನವಿ ಪತ್ರವನ್ನು ನಾವು ತಯಾರು ಮಾಡಿದ್ದೀವಿ. ಇವತ್ತು ಅದನ್ನು MLA ಸರ್ಗೆ ಕೊಡಲಿದ್ದೇವೆ. ನಮ್ಮ ವಿಶ್ವೇಶ್ವರಯ್ಯ ಸರ್ ಅವರು MLA ಸರ್ಗೆ ಅವರ ಮನವಿ ಪತ್ರವನ್ನು ಹಸ್ತಾಂತರಿಸಬೇಕು ಅಂತ ಹೇಳಿ ನಾನು MLA ಸರ್ಗೆ ಕೇಳ್ಕೊಳ್ತೀನಿ. ನಿತಿನ್ ಮೋಹನ್ ಅವರಿಗೆ ಈ ಮೂಲಕವಾಗಿ ನಾವು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ಸರ್ಗೆ, ಮಿನಿಸ್ಟರ್ ಸರ್ಗೆ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸ್ಥಿತಿಗತಿ ಗೊತ್ತಿದೆ. ನಾವೇನು ಅದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಆ ವಿಶ್ವವಿದ್ಯಾಲಯವನ್ನು ಸ್ಟ್ರೆಂಥನ್ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಆ ದಿಸೆಯಲ್ಲಿ ನಮಗೆ ಸರ್ವಿಸ್ 1 ವರ್ಷ 2 ವರ್ಷ ಹೆಚ್ಚಾಗುತ್ತೆ ಎನ್ನುವುದು ನಮ್ಮ ಪ್ರಕಾರ, ನಮ್ಮೆಲ್ಲ ಅಧ್ಯಾಪಕರ ಪ್ರಕಾರ ಅದು ಅಮುಖ್ಯ. ಆದರೆ ವಿಶ್ವವಿದ್ಯಾಲಯವನ್ನು ಸ್ಟ್ರೆಂಥನ್ ಮಾಡುವ ಹಿನ್ನೆಲೆಯಲ್ಲಿ, ಅದರ ಸಿಬ್ಬಂದಿ ವರ್ಗವನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜನ್ನು ಒಂದು ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಗಿ ಮಾಡಿಕೊಡಬೇಕು ಅಂತ ಹೇಳಿ ಈ ಮೂಲಕವಾಗಿ ಈ ಸಭೆಯಲ್ಲಿ ನಾನು ಸರ್ ಅವರನ್ನು ಒತ್ತಾಯ ಮಾಡ್ತೇನೆ. ಹಾಗೆ ಅವರಿಗೆ ಆ ಬಗೆಗೆ ಒಂದು ಮನವಿ ಪತ್ರವನ್ನು ಅರ್ಪಿಸಲಿಕ್ಕೆ ನಾವೆಲ್ಲರೂ ಅಧ್ಯಾಪಕರ ಪರವಾಗಿ ಬಯಸ್ತೇವೆ. ಸರ್, ದಯಮಾಡಿ ಈ ಬಗ್ಗೆ ತಾವು ಯೋಚಿಸಬೇಕು ಅನ್ನುವುದು ನಮ್ಮ ಅಪೇಕ್ಷೆ. ಸರ್, ಇಟ್ಸ್ ಅ ಡಿಮ್ಯಾಂಡ್ ಫಾರ್ ಮೇಕಿಂಗ್ ಅವರ್ ಕಾಲೇಜ್ ಆಸ್ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಟು ಬಿ ಎನ್ ಯು. ಅದರ ಜೊತೆಗೆ ಇನ್ನೊಂದು ಮನವಿ ಪತ್ರವನ್ನು ನಾವು ಅರ್ಪಣೆ ಮಾಡ್ತಾ ಇದ್ದೀವಿ. ಅದೇನು ಅಂತಂದರೆ, ನಮ್ಮಲ್ಲಿ ಎಲ್ಲ ಶಿಕ್ಷಕರಿಗೂ ಈಗ ABAS ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಆಧಾರ್ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವೆಲ್ಲರೂ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಂಜೆ ಎಂಟ್ರಿ ಆಗುವಾಗ ಮತ್ತು ಎಕ್ಸಿಟ್ ಆಗುವಾಗ ಆ ಆ್ಯಪಲ್ಲಿ, ಅದು ಸೆಂಟ್ರಲೈಸ್ಡ್ ಆ್ಯಪು, ಆ ಆ್ಯಪಲ್ಲಿ ನಾವು ಅಟೆಂಡೆನ್ಸನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಇನ್ ಎ ವೇ ಸೆಂಟ್ರಲೈ ಕಂಟ್ರೋಲಿಂಗ್ ಈಚ್ ಆ್ಯಂಡ್ ಎವರಿಬಡೀಸ್ ಅಟೆಂಡೆನ್ಸ್. ಇದನ್ನು ವಿದ್ಯಾರ್ಥಿಗಳಿಗೂ ಕೂಡ ಬೇರೆ ರೀತಿಯಲ್ಲಿ ಬಯೋಮೆಟ್ರಿಕ್ ಅಟೆಂಡೆನ್ಸನ್ನು ವಿಸ್ತರಿಸಬೇಕು ಅಂತ ಅನ್ನೋದು ನಮ್ಮ ಬೇಡಿಕೆ. ನಮ್ಮ ವಿದ್ಯಾರ್ಥಿಗಳನ್ನ ಕ್ಲಾಸ್ ರೂಮಲ್ಲಿ ಕೂರಿಸೋದೇ ಬಹಳ ದೊಡ್ಡ ಚಾಲೆಂಜು. ಮೊಬೈಲ್ ತೀಡ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಅವರು ನಮಗಿಂತ ಎಷ್ಟೋ ಶತಮಾನಗಳಷ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ.
ಅವರನ್ನ ನಮ್ಮ ಆಶಯಗಳಿಗೆ, ನಮ್ಮ ಕನಸುಗಳಿಗೆ ಹಿಡಿದಿಟ್ಕೊಳ್ಳೋದು ನಮ್ಗೆ ಬಹಳ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ ಸರ್. ಅದಕ್ಕೆ ನೀವು ದಯಮಾಡಿ ವಿದ್ಯಾರ್ಥಿಗಳಿಗೂ ಕೂಡ ಈ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿಬಿಟ್ರೆ ನಮ್ಮ ಈ ಒಂದು ಪರದಾಟ ಏನಿದೆ, ಅಟೆಂಡೆನ್ಸ್ ಶಾರ್ಟೇಜ್ ಪರದಾಟ ಏನಿದೆ, ಇದನ್ನು ಒಂಚೂರು ನೀವು ಕಂಟ್ರೋಲ್ ಮಾಡಿದ ಹಾಗೆ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕದಾದ್ಯಂತ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯಪೂರ್ವಕವಾಗಿ ಅವರಿಗೆ ಮನವಿ ಪತ್ರವನ್ನು ಇವತ್ತು ಅರ್ಪಿಸಲಿಕ್ಕೆ ನಮ್ಮ ಎಲ್ಲ ಅಧ್ಯಾಪಕರ ಪರವಾಗಿ ಬಯಸ್ತೇನೆ. ಆಮೇಲೆ ಸರ್, ನಮ್ಮ ಬಹುದಿನಗಳ ಬೇಡಿಕೆ ಒಂದೇ ಒಂದು ಬೇಡಿಕೆ ಇದೆ ಸರ್, ಬೇಕು ಅಂತ ಸರ್. ನಿಮಗೆ ನಿಜವಾಗಿಯೂ ಸ್ವಾತಂತ್ರ್ಯ ಹರಣ ಆಗೋದಿಲ್ಲ, ನೀವು ನಿಜವಾಗಿಯೂ ಡಿಸಿಪ್ಲಿನ್ ಆಗ್ತೀರಿ. ರೈಟ್ ಸರ್. ಇನ್ನೊಂದು ಬೇಡಿಕೆ ಇದೆ, ಬಹಳ ದಿನಗಳ ಬೇಡಿಕೆ. MLA ಸರ್ಗೂ ಕೂಡ ನಾವು ಅದನ್ನು 2 ಸಾರಿ ಮನವಿ ಪತ್ರ ಕೊಟ್ಟಿದ್ವಿ. ಒಂದು, ನಮ್ಮ ಹೊಸಕೋಟೆ ನಗರಕ್ಕೆ ಸಂಜೆ ಕಾಲೇಜು ಬೇಕು ಸರ್. ದಯಮಾಡಿ ಸಂಜೆ ಕಾಲೇಜನ್ನು ಮಂಜೂರು ಮಾಡ್ತೀವಿ. ಸರ್ಗೆ, ಮಿನಿಸ್ಟರ್ ಸರ್ಗೆ ಡೌಟ್ ಬಂದಿದೆ, ನೀವೇನು ಬೇಕು ಅಂತ ಕಿರ್ಚ್ತಾ ಇದೀರೋ ಬೇಡ ಅಂತ ಕಿರ್ಚ್ತಾ ಇದೀರೋ ಅಂತ. ಬೇಕು ಅನ್ಬೇಕು. Actually, more than 500 students are falling short of attendance according to the rules of university. ನಾವು ಈ ಸಲ ಪ್ರತಿಯೊಬ್ಬರಿಗೂ ಕೋರ್ಸ್ ಅಪ್ರೂವಲ್ ಕೊಡದೆ ಪ್ರತಿ ಪೇರೆಂಟ್ ಅನ್ನು ಕರೆದು ಅವ್ರ ಜೊತೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡಿ ಅವ್ರ ಅಟೆಂಡೆನ್ಸ್ ರಿಪೇರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗಾಗಿ ಯಾರ್ಯಾರು ನಿಜವಾಗಿಯೂ ಬಡ ಮಧ್ಯಮ ವರ್ಗದ ಮಕ್ಕಳು ದುಡಿಲೇಬೇಕಾದಂಥ ಅನಿವಾರ್ಯ ಸ್ಥಿತಿಲಿ ಇದ್ದೀರಿ, ಅವ್ರು ಎಲ್ಲರೂ ಕೂಡ ಸಂಜೆ ಕಾಲೇಜಿಗೆ ಹೋಗಿ ದುಡಿಮೆಯನ್ನು ಹಗಲಲ್ಲಿ ಮಾಡ್ತಾ ನಿಮ್ಮ ಸಂಸಾರದ ಆಧಾರ ಸ್ತಂಭವಾಗಿಯೂ ನೀವು ಇರಬಹುದು. ಹಾಗೆಯೇ ವಿದ್ಯಾಭ್ಯಾಸವನ್ನು ಮಾಡ್ತಾ ಪದವಿಯನ್ನು ಪಡೆಯಬಹುದು. ಆ ಒಂದು ಕಾರಣದಿಂದ ಸಂಜೆ ಕಾಲೇಜನ್ನು ಇಲ್ಲಿ ಒಂದು ಮಂಜೂರು ಮಾಡಿಕೊಡಿ ಅಂತ ಹೇಳಿ ನಾನು ಸರ್ಗೆ ವಿನಯಪೂರ್ವಕವಾಗಿ ಒತ್ತಾಯ ಮಾಡ್ತಾ ಇದ್ದೇನೆ, ಮನವಿ ಪತ್ರವನ್ನು ಅರ್ಪಿಸ್ತಾ ಇದ್ದೇನೆ. ದಯಮಾಡಿ ಸ್ವೀಕರಿಸಬೇಕು ಸರ್. ಇವಾಗ ಇರುವ ಸಾಂಪ್ರದಾಯಿಕವಾದಂತಹ ಕೋರ್ಸ್ಗಳೇನಿದ್ದಾವೆ, ಈ ಸಾಂಪ್ರದಾಯಿಕವಾದಂತಹ ಕೋರ್ಸ್ಗಳು ವಿಶೇಷವಾಗಿ BA ಮತ್ತು BScಗೆ ನಿರಂತರವಾಗಿ ವರ್ಷ ಅಡ್ಮಿಷನ್ ಕಡಿಮೆ ಆಗ್ತಾ ಬರ್ತಾ ಇದೆ. ಕಾಮರ್ಸ್ಗೆ ಅಡ್ಮಿಷನ್ ಹೆಚ್ಚಾಗ್ತಾ ಬರ್ತಾ ಇದೆ. AEDPಗೆ ಅಡ್ಮಿಷನ್ ಹೆಚ್ಚಾಗ್ತಾ ಬರ್ತಾ ಇದೆ. ಡಿಮ್ಯಾಂಡ್ ಬರ್ತಾ ಇದೆ. ಇದರ ಅರ್ಥ ಸಾಂಪ್ರದಾಯಿಕವಾದಂತಹ ಕೋರ್ಸ್ಗಳನ್ನು ಹೆಚ್ಚು ಯುವ ಜನ ತಿರಸ್ಕರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಆ ಕೋರ್ಸ್ಗಳನ್ನು ರೂಪಾಂತರಿಸದೆ, ಆ ಕೋರ್ಸ್ಗಳನ್ನು ಮರುರೂಪಿಸದೆ ಅವುಗಳಿಗೆ ಜೀವ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ನಾವು ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳ ಜೊತೆ ಚರ್ಚೆ ಮಾಡಿ ಆ ಕೋರ್ಸ್ಗಳನ್ನೆಲ್ಲ ಮರುರೂಪಿಸಿ ಕೃಷಿ ಅಪ್ರೆಂಟಿಸ್ಶಿಪ್ ಅನ್ನು ಅದಕ್ಕೆ ಆ್ಯಡ್ ಮಾಡಿ ಕಾಂಪಿಟೇಟಿವ್ ಕೋಚಿಂಗ್ ಅನ್ನು ಇಂಟಿಗ್ರೇಟ್ ಮಾಡಿ ಇಂಟಿಗ್ರೇಟೆಡ್ ಕೋರ್ಸಸ್ ಆ್ಯಂಡ್ ಅಪ್ರೆಂಟಿಸ್ಶಿಪ್ ಕೋರ್ಸಸ್ ಕೆಲವನ್ನು ಹೊಸ ಕೋರ್ಸ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈ ಬಗ್ಗೆ ಸಚಿವರು ಕೂಡ ಉನ್ನತ ಶಿಕ್ಷಣ ಅಕಾಡೆಮಿಯಲ್ಲಿ ಮಾತಾಡಿದ್ದಾರೆ ಒಮ್ಮೆ, ಮತ್ತು ಬೇರೆ ಸಂದರ್ಭಗಳಲ್ಲೂ ಮಾತಾಡಿದ್ದಾರೆ. ಅಂದರೆ ಇವತ್ತು ಕೂಡ ಅವರು ದಾರಿಯಲ್ಲಿ ಬರ್ತಾ ಬೇರೆ ಬೇರೆ ಕೋರ್ಸ್ಗಳಿಗೆ ನಮ್ಮ ಸ್ಯಾಂಕ್ಷನ್ ಮತ್ತು ಸ್ಟ್ರೆಂತ್ ಏನಿರುತ್ತೆ ಅದನ್ನು ಕಡಿತಗೊಳಿಸುವಂತಹ ಪ್ರಸ್ತಾವನೆಗಳನ್ನು ವಿವಿಧ ಕಾಲೇಜುಗಳು ಕಳಿಸ್ತಾ ಇದ್ದಾರೆ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಒಟ್ಟು ಪ್ರೋಗ್ರಾಮ್ ಡಿಸೈನ್ ಅನ್ನು ಹೊಸದಾಗಿ ರೂಪಿಸಬೇಕಾದಂತಹ, ವಿಶೇಷವಾಗಿ BA BSc ಪ್ರೋಗ್ರಾಮ್ ಡಿಸೈನ್ಸ್ ಅನ್ನ ಹೊಸದಾಗಿ ರೂಪಿಸಬೇಕಾದಂತಹ ಅಗತ್ಯ ಇದೆ. ಒಂದು ರಾಜ್ಯವ್ಯಾಪಿ ಸಮಿತಿಯನ್ನು ಮಾಡಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೊಂಡು ವರದಿಯನ್ನು ತಯಾರಿಸಿ ಕರ್ನಾಟಕದಾದ್ಯಂತ ಈ ಸಾಂಪ್ರದಾಯಿಕ ಕೋರ್ಸ್ಗಳನ್ನು ಪುನರ್ರೂಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡಲಿ. ಮತ್ತು ನಾವು ಒಂದು ಡಿಮ್ಯಾಂಡ್ ಕೊಟ್ಟಿದ್ದೀವಿ ಸರ್, ಒಂದಷ್ಟು ಸಾಂಪ್ರದಾಯಿಕ ಕೋರ್ಸ್ಗಳನ್ನ MLA ಸರ್ಗೂ ಕೂಡ ಅದರ ಕಾಪಿಯನ್ನು ಕೊಡ್ತೀವಿ ಸರ್. ದಯವಿಟ್ಟು ನೀವು ಫಾಲೋಅಪ್ ಮಾಡಿ ನಮಗೆ ಆ ಕೋರ್ಸ್ಗಳನ್ನು ಸ್ಯಾಂಕ್ಷನ್ ಮಾಡಿ ಕೊಟ್ಟರೆ ನಾವು ಹೊಸದಾಗಿ ಮರುಜೀವವನ್ನು ಎಲ್ಲ ಕೋರ್ಸ್ಗಳಿಗೂ ಕೊಟ್ಟು ನಾವು ಕಾಲೇಜನ್ನು ಇನ್ನಷ್ಟು ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಹೊಸ ಬಗೆಯ ಕೋರ್ಸ್ಗಳನ್ನು ಕೊಡುವುದಕ್ಕೆ ನಾವು ಹೊಸ ಡಿಸೈನ್ಗಳನ್ನು ಸಿದ್ಧ ಮಾಡಿದ್ದೀವಿ. ತಾವು ಅವಕಾಶ ಕೊಟ್ಟರೆ ಆ ಬಗ್ಗೆ ನಾವು ಸಮಾಲೋಚನೆಯನ್ನು ಮಾಡುವುದಕ್ಕೆ ಸಿದ್ಧರಿದ್ದೇವೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಸ್ವಾಗತ ಭಾಷಣ, ಒಂದು ರೀತಿ ಮನವಿ ಪತ್ರವನ್ನು ಕೊಡುವಂತಹ ಭಾಷಣವಾಗಿ ಡೆವಲಪ್ ಆಯಿತು. ಅದಕ್ಕಾಗಿ ಕ್ಷಮೆಯನ್ನು ಕೊಡ್ತೇನೆ. ಇಲ್ಲಿ ಕೂತಿರುವಂತಹ ಎಲ್ಲರಿಗೂ ನಾನು ಮತ್ತೊಮ್ಮೆ ಮನವಿ ಮಾಡ್ತೇನೆ, ಯಾರ್ಯಾರು ನಾವು ನಿಮ್ಮನ್ನು ಆಹ್ವಾನಿಸಿದ್ದೇವೆ ಅವರೆಲ್ಲರೂ ದಯಮಾಡಿ ವೇದಿಕೆ ಮೇಲೆ ಬನ್ನಿ. ನೀವೆಲ್ಲರೂ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಅನ್ನುವುದು ನಮ್ಮ ಅಪೇಕ್ಷೆ. ಈಗ ಇಲ್ಲಿ ಈ ಸಭೆಯಲ್ಲಿ ಇರುವಂತಹ ಶ್ರೀ BV ಬೈರೇಗೌಡ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಎಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಿಮಗೆ ನಮ್ಮ ಸಭೆಗೆ ಸ್ವಾಗತ. ನೆಕ್ಸ್ಟು ಎಸ್ ಸುರೇಶ್ ಅವರು, ಕೋಡಿಹಳ್ಳಿ ಸುರೇಶ್ ಅವರು ವೇದಿಕೆ ಮೇಲೆ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಕಾಲೇಜಿನ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತೇನೆ. ಮಂಜುನಾಥ್ ಅವರು, YSN ಮಂಜುನಾಥ್ ಅವರು ವೇದಿಕೆ ಮೇಲಿದ್ದಾರೆ. YSN ಮಂಜುನಾಥ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಬಾಬು ರೆಡ್ಡಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತ. ಮಂಜುನಾಥ್ ಅವರು, ಶ್ರೀ ಮಂಜುನಾಥ್ ಅವರು ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರು, ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತ.
ಹಾಗೆಯೇ ಜಮ್ನಾ ಹರೀಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಬ್ರಾಜು ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಸುಬ್ರಾಜು ಅವ್ರಿಗೂ ಕೂಡ ಬೊಕೆ ಕೊಟ್ಟು ಆಹ್ವಾನಿಸಬೇಕು ಅಂತ ಕೇಳ್ಕೊಳ್ತೀನಿ. ಜಯರಾಜ್ ಅವರು ಕಾರ್ಯಕ್ರಮಕ್ಕೆ BMRDA ಮಾಜಿ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಹಾಗೆ KC ಸುರೇಶ್ ಅವರು BMRDA ನಿರ್ದೇಶಕರು, ಶಿವಕುಮಾರ್ ಅವರು BMRDA ನಿರ್ದೇಶಕರು, ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಷ್ಣು ಅವರು ಟೌನ್ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನ ಕೋರ್ತೇವೆ. ಸರೋಜಾ ಬಚ್ಚಣ್ಣ ಅವರು ಟೌನ್ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರು, ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೆ ಶ್ರೀ ಕಿರಣ್ ಅವರು ಟೌನ್ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರು, ಅವರು ಆಗಮಿಸಿದ್ದಾರೆ. ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇಮ್ತಿಯಾಜ್ ಪಾಷಾ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇಮ್ರಾನ್ ಅವರು ಆಗಮಿಸಿದ್ದಾರೆ. ಇಮ್ರಾನ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನವಾಜ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೆ ಇಲ್ಲಿರುವಂತಹ ಬೇಗೂರು ನಟರಾಜ್ ಅವರು, ಶ್ರೀ ಮಹೇಶ್ ಅವರು, DC ನಾಗರಾಜ್ ಅವರು, ರಾಕೇಶ್ ಅವರು, ವಿಜಯ್ ಅವರು, ಸೋಲಾರ್ ಮಂಜು ಅವರು, ಇವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಮನಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿಕೊಟ್ಟಂತಹ ಕಾಂಟ್ರಾಕ್ಟರ್ ಆದಂತಹ ರಾಜಣ್ಣನವರು, ಸಾಹಿತ್ಯ ಅವರು ಇಬ್ಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಬ್ಬರಿಗೂ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಬಿಲ್ಡಿಂಗ್ ಮೇಸ್ತ್ರಿಯಾಗಿ ಕೆಲಸ ಮಾಡಿದಂತಹ ಹನುಮಂತು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಹಾಗೆ ನಮ್ಮ KHBಯ AEE ಆದಂತಹ ಭವ್ಯ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಭವ್ಯ ಮೇಡಮ್ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆ ಪ್ರದೀಪ್ ಶ್ರೀವಾಸ್ತವ್ ಅವರು ಸೀನಿಯರ್ಸ್ ಫಾರ್ ಚೇಂಜ್ ಈ ಒಂದು ಸಂಸ್ಥೆಯ ಸೆಕ್ರೆಟರಿ, ಅವರು ನಮಗೆ 2 ಲ್ಯಾಬ್ಗಳನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅವುಗಳನ್ನು ಆನಂತರದಲ್ಲಿ ಅವು ಸಿದ್ಧ ಆಗಿದ್ದಾವೆ. ಆನಂತರದಲ್ಲಿ ಉದ್ಘಾಟನೆಗೆ ನಾವು ಸಜ್ಜುಗೊಳಿಸ್ತೇವೆ. ಅವಾಗ ಸರ್ ಒಂದ್ಸರಿ ಕರಿತೀವಿ, ಅವಾಗ ಬರಬೇಕು, ಆ ಉದ್ಘಾಟನೆಗೆ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಪ್ರದೀಪ್ ಶ್ರೀವಾಸ್ತವ್ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಒಂದು ಕಾರ್ಯವನ್ನು ಆಯೋಜನೆ ಮಾಡಲಿಕ್ಕೆ ನಮ್ಮ ಕಾಲೇಜಿನ ಬಹಳಷ್ಟು ಮಂದಿ CDC ಸದಸ್ಯರು ದುಡಿದಿದ್ದಾರೆ. ಅದರಲ್ಲೂ ಸುರೇಶ್ ವೆಂಕಟರಾಮಪ್ಪ ಅವರು ಈ ಕಾರ್ಯಕ್ರಮಕ್ಕೆ ಬಹುವಾಗಿ ಪರಿಶ್ರಮ ಪಟ್ಟು ದುಡಿದಿದ್ದಾರೆ ಈ ಕಾರ್ಯಕ್ರಮ ಆಯೋಜನೆಗೆ ಮತ್ತು ಬೇರೆ ಬೇರೆ ಬೆಳವಣಿಗೆಗಳಿಗೆ. ಅವರನ್ನು ಕೂಡ ನಾನು ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರ್ತೇನೆ. ಸುರೇಶ್ ಅವರಿಗೆ ಒಂದು ಬೊಕೆಯನ್ನು ಕೊಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ತೇನೆ. ಹಾಗೆ ಗೌತಮ್ HR ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ CDC ಮೆಂಬರ್ ಗೌತಮ್ HR ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಸುಭಾಷ್ ಗೌಡ ಅವರು ಆಗಮಿಸಿದ್ದಾರೆ. ಜೊತೆಗೆ ನಮ್ಮ CDC ಮೆಂಬರ್ ಆದಂತಹ GN ಸೋಮಶೇಖರ್ ಅವರು ಬಂದಿದ್ದಾರೆ, ಮುನಿಗೌಡರು ಬಂದಿದ್ದಾರೆ, ಸೌಮ್ಯ ಮಧು ಅವರು ಬಂದಿದ್ದಾರೆ. ಈ 3 ಜನರನ್ನ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿಯಾದಂತಹ DYSP ಮಲ್ಲೇಶ್ ಸರ್ ಅವರು, ಹಾಗೆ ಗೋವಿಂದ್ ಇನ್ಸ್ಪೆಕ್ಟರ್ ಆದಂತಹ ಗೋವಿಂದ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ಆಧಾರ ಸ್ತಂಭ ಇಲ್ಲಿನ ಅಧ್ಯಾಪಕೇತರ ಮಿತ್ರರು ಹಾಗೂ ನಮ್ಮ ವಿದ್ಯಾರ್ಥಿನಿಯರು ನಿಮ್ಮೆಲ್ಲರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಸ್ವಾಗತವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದ. ನಮಸ್ಕಾರ.